ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಆಲೂ ಬನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಏನಾದರೂ ಈ ರೀತಿ ಒಂದ್ಸರಿ ಸ್ನಾಕ್ಸ್ ಮಾಡ್ಕೊಡಿ, ದಿನ ಇದೇ ಸ್ನಾಕ್ಸ್ ಬೇಕು ಅಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ಒಂದು ರುಚಿಯಾದಂಥ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಬೌಲ್ಗೆ 1/4 ಕಪ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಿಸಿ ಹಾಲನ್ನ ಹಾಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಸಕ್ಕರೆ ಹಾಲಿನಲ್ಲಿ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ 1 ಟೀ ಸ್ಪೂನ್ ಅಷ್ಟು ಡ್ರೈ ಈಸ್ಟ್ ಹಾಕೊಳ್ತಾ ಇದ್ದೀನಿ. ನೀವು ಸೂಪರ್ ಮಾರ್ಕೆಟ್ ಅಲ್ಲಿ ಬ್ರೆಡ್ ಅಥವಾ ಬನ್ ಮಾಡ್ಲಿಕ್ಕೆ ಅಂತ ಡ್ರೈ ಈಸ್ಟ್ ಅಂತ ಕೇಳಿ ಖಂಡಿತ ಸಿಗುತ್ತೆ. ಒಂದ್ಸರಿ ತಂದಿಟ್ಕೊಂಡ್ರೆ ಸಾಕು, 6 ತಿಂಗಳ ತನಕ ಉಪಯೋಗಿಸಬಹುದು. ಹಾಗೆ ಬೆಲೆ ಕೂಡ ಕಡಿಮೆ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಇಟ್ಟಿದ್ದೀನಿ. ನೋಡಿ, ಈಸ್ಟ್ ಆಕ್ಟಿವೇಟ್ ಆಗಿದೆ. ಈ ರೀತಿ ನೊರೆ ಬಂದಿದ್ರೆ ಈಸ್ಟ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ನಂತರ ಅಷ್ಟೇ 1 ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನೀವು ಇಲ್ಲಿ ಸೂರ್ಯಕಾಂತಿ ಎಣ್ಣೆ ಉಪಯೋಗಿಸಬಹುದು ಅಥವಾ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದೇ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ. ಈಗ ನೀಟಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ತುಂಬಾ ತೆಳುವಾಗಿ ಕಲಸ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ತುಂಬಾ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಕೈಗೆ ಅಂಟುತ್ತಾ ಇರಬೇಕು, ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ನಿಮಿಷ ನಾದಿಟ್ಕೊಳ್ತಾ ಇದ್ದೀನಿ. ಹಿಟ್ಟು ಕೈಗೆ ಅಂಟಬಾರದು, ಅಲ್ಲಿವರೆಗೂ ಚೆನ್ನಾಗಿ ನಾದಿಟ್ಕೊಳ್ಳಿ. ಯಾವಾಗ ಹಿಟ್ಟು ಸಾಫ್ಟ್ ಆಗಿರುತ್ತೆ ಅವಾಗ ಚೆನ್ನಾಗಿ ನಾದ್ತೀವಿ ಅಂತ ಅರ್ಥ. ನಂತರ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 1 ಗಂಟೆ ಕಾಲ ಹಿಟ್ಟನ್ನ ನೆನೆಯಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಈಗ ನೋಡಿ, 1 ಗಂಟೆ ಆಗಿದೆ. ಯಾವ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಡಬಲ್ ಸೈಜ್ ಅಲ್ಲಿ ಆಗಿದೆ, ಅಂದ್ರೆ ನೀಟಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ನಂತರ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟನ್ನ ಯಾವ ರೀತಿ ಫರ್ಮೆಂಟ್ ಮಾಡ್ಲಿಕ್ಕೆ ಇಡ್ತೀರಾ ಅದೇ ರೀತಿ ಬಂದ್ ಮಾಡ್ಬೇಕಾದ್ರೆ ಕೇವಲ 1 ಗಂಟೆ ಕಾಲ ಫರ್ಮೆಂಟ್ ಆಗ್ಲಿಕ್ಕೆ ಇಟ್ರೆ ಸಾಕು. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿರುವಂತ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ನಂತರ 2 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಈ ರೀತಿ ಒಂದ್ಸರಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ರೆ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಈಗ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ಯಾವಾಗ ಈರುಳ್ಳಿ ಈ ರೀತಿ ಬಣ್ಣ ಬದಲಾಗುತ್ತೆ ಆ ಸಮಯಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಈಗ ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಟ್ಕೊಳ್ಳಿ. ಈ ಸಮಯದಲ್ಲಿ ಏನಾದ್ರೂ ನಿಮ್ಗೆ ತಳ ಹಿಡಿತಿದೆ ಅನ್ಸಿದ್ರೆ ಈ ರೀತಿ 1 ಟೇಬಲ್ ಸ್ಪೂನ್ ಅಷ್ಟು ತಣ್ಣೀರನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಅವಾಗ ತಳ ಹಿಡಿಯೋದಿಲ್ಲ, ಮತ್ತೆ ಈ ಮಸಾಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇನೆ. ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿನ ತುಂಬಾ ಸಮಯ ಬೇಯಿಸುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೇಯಿಸಿಟ್ಕೊಂಡ್ರೆ ಸಾಕು. ತಕ್ಷಣನೇ 3 ಆಲೂಗೆಡ್ಡೆನ ನೀರಿನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ. ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು, ಆಲೂಗೆಡ್ಡೆ ಮಿಶ್ರಣ ರೆಡಿ ಆಗುತ್ತೆ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಂಡು ಈ ಪಾತ್ರೆನ ಹೊರಗಡೆ ತಿರ್ಕೊಂಡಿದ್ದೀನಿ. ಯಾವಾಗ ಆಲೂಗೆಡ್ಡೆ ಮಿಶ್ರಣ ಚೆನ್ನಾಗಿ ತಣ್ಣಗಾಗುತ್ತೆ ಆ ಸಮಯದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಉಂಡೆ ಕಟ್ಟಿಟ್ಕೊಳ್ಳಿ. ಹಾಗೆ ನಿಮ್ಗೆ ಈ ಆಲೂಗೆಡ್ಡೆ ಮಿಶ್ರಣದಲ್ಲಿ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಸಿರು ಮೆಣಸಿನಕಾಯಿ ಮತ್ತೆ ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ. ಈಗ ಅಂಗೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ಕಲಸಿರುವಂತ ಹಿಟ್ಟಿನಲ್ಲಿ ಸ್ವಲ್ಪ ಭಾಗದ ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಅಂಗೈ ಮೇಲಿಟ್ಟು ಸ್ವಲ್ಪ ಅಗಲವಾಗಿ ಮಾಡಿಟ್ಕೊಳ್ಳಿ. ತುದಿ ಭಾಗನ ಸ್ವಲ್ಪ ತೆಳುವಾಗಿ ಮಾಡಿಟ್ಕೊಂಡ್ರೆ ಮಧ್ಯ ಭಾಗ ಸ್ವಲ್ಪ ದಪ್ಪನಾಗಿ ಮಾಡಿಟ್ಕೊಳ್ಳಿ. ನಂತರ ಮೊದಲೇ ಮಾಡಿಟ್ಟಂತ ಆಲೂಗೆಡ್ಡೆ ಮಿಶ್ರಣದ ಉಂಡೆ ಇಟ್ಟಿದ್ರೆ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಒಡಿಬಾರ್ದು, ಆ ರೀತಿ ಕವರ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬಿಳಿ ಎಳ್ಳನ್ನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಆಲೂ ಬನ್ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಇದೇ ರೀತಿ ಉಳಿದಿರುವಂತ ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಮತ್ತೆ ಆಲೂಗೆಡ್ಡೆ ಮಿಶ್ರಣದಲ್ಲಿ ಈ ಸ್ನಾಕ್ಸ್ ನ ಮಾಡಿಟ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದ್ರೂ ಮೈದಾ ಹಿಟ್ಟಿನಲ್ಲಿ ಈ ಸ್ನಾಕ್ಸ್ ಬೇಡ ಅನ್ಸಿದ್ರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಇದೇ ರೀತಿ ಸ್ನಾಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಬೇಕರಿಯಲ್ಲಿ ಯಾವ ರೀತಿ ಆಲೂ ಬನ್ ಮಾಡ್ತಾರೆ ಅದೇ ರೀತಿ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೊಳ್ಳಿ. ಇದೇ ಸಮಯದಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಮಾಡಿಟ್ಟಂತ ಸ್ನಾಕ್ಸ್ಗೆ ಬಿಳಿ ಎಳ್ಳು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೊಳ್ಳಿ. ಅವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಎಳ್ಳು ನೀಟಾಗಿ ಅಂಟುತ್ತೆ. ಈಗ ಈ ಮಾಡಿಟ್ಟಂತ ಸ್ನಾಕ್ಸ್ ನ ನಿಧಾನಕ್ಕೆ ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದಕ್ಕೊಂದು ಅಂಟಿರಬಾರ್ದು, ಈ ರೀತಿ ಗ್ಯಾಪ್ ಇರಬೇಕು, ಆ ರೀತಿ ಜೋಡಿಸಿಟ್ಕೊಳ್ಳಿ.
ಈಗ ಮೇಲ್ಭಾಗಕ್ಕೆ ಸ್ವಲ್ಪ ತಣ್ಣಗಿರುವಂತ ಹಾಲನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಬನ್ ಒಂದೊಳ್ಳೆ ಬಣ್ಣ ಬರುತ್ತೆ. ನಂತರ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಇಟ್ಬಿಡಿ. ನೋಡಿ, ಈ ರೀತಿ 10 ನಿಮಿಷ ಇಡೋದ್ರಿಂದ ಬನ್ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟೇ. ಇದೇ ಸಮಯದಲ್ಲಿ ಓವನ್ನ ಪ್ರೀ ಹೀಟ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. 2 ನಿಮಿಷ ಓವನ್ನ ಪ್ರೀ ಹೀಟ್ ಮಾಡ್ಲಿಕ್ಕೆ ಇಟ್ಬಿಡಿ. ಅವಾಗ ಓವನ್ ಒಳಭಾಗ ಎಲ್ಲ ಚೆನ್ನಾಗಿ ಬಿಸಿಯಾಗಿರುತ್ತೆ ಮತ್ತೆ ಬನ್ ಕೂಡ ಚೆನ್ನಾಗಿ ಬೇಯುತ್ತೆ ಅಂತಷ್ಟೇ. ನಿಮ್ಮ ಮನೆಯಲ್ಲಿ ಓವನ್ ಇಲ್ಲ, ಯಾವ ರೀತಿ ಈ ಬನ್ ಮಾಡಬಹುದು ಅಂತ ಅಂದ್ರೆ ಅದಕ್ಕೂ ಕೂಡ ಕೆಲವೊಂದು ಉಪಾಯ ಇದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಈಗ ನೋಡಿ, ಓವನ್ ಪ್ರೀ ಹೀಟ್ ಆಗಿದೆ. ತಕ್ಷಣನೇ ಈ ಮಾಡಿಟ್ಟಂತ ಬನ್ ಪ್ಲೇಟ್ ಅನ್ನ ಇಟ್ಟಿದ್ರೆ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಿದ್ದೀನಿ. ನಂತರ 10 ನಿಮಿಷ ಬೇಲಿಕಿಟ್ಕೊಳ್ತಾ ಇದ್ದೀನಿ. ಹಾಗೆ ನೀವಿಲ್ಲಿ ಕೇಳಬಹುದು, ಓವನ್ ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತಷ್ಟೇ. ಸ್ಟೀಮ್ ಬನ್ ತರ ಕೂಡ ಮಾಡಬಹುದು. ನೀರಿನ ಹಬೆಯಲ್ಲಿ ಕೂಡ ಈ ಬನ್ನ ಬೇಲಿಕಿಟ್ಕೋಬಹುದು, ಅಥವಾ ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಕೋಬಹುದು, ಅಥವಾ ನಾನು ತುಂಬಾ ವಿಡಿಯೋದಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಆ ರೀತಿ ಕೂಡ ಈ ಬನ್ನ ಬೇಲಿಕಿಟ್ಕೋಬಹುದು. ಈಗ ನೋಡಿ, 10 ನಿಮಿಷ ಆಗಿದೆ. ಬನ್ ಮೇಲ್ಭಾಗ ಇನ್ನೂ ಕೂಡ ಬಣ್ಣ ಬಂದಿಲ್ಲ, ಹಾಗಾಗಿ ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟು ಮತ್ತೆ 10 ನಿಮಿಷ ಬೇಲಿಕಿಟ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ ಆಲೂ ಬನ್ ಮಾಡ್ಲಿಕ್ಕೆ 20 ನಿಮಿಷ ತಗೊಂಡಿದ್ದೀನಿ. ಓವನ್ ಅಲ್ಲಾದ್ರೆ 20 ನಿಮಿಷ ಬೇಕಾಗುತ್ತೆ. ಈಗ ನೋಡಿ, 20 ನಿಮಿಷ ಆಗಿದೆ. ನಿಧಾನಕ್ಕೆ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಲಿಡ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಬನ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಈ ಬನ್ ಬಿಸಿ ಇರಬೇಕಾದ್ರೆ ಸ್ವಲ್ಪ ಮೇಲ್ಭಾಗಕ್ಕೆ ಬೆಣ್ಣೆನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಬೆಣ್ಣೆ ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದ್ರೆ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನೀವಿಲ್ಲಿ ತುಪ್ಪನಾದ್ರೂ ಉಪಯೋಗಿಸಬಹುದು. ಈಗ ನೋಡಿ, ಮನೆಯಲ್ಲೇ ಮಾಡಿದಂತ ಆಲೂ ಬನ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಓವನ್ ಅಲ್ಲಿ ಮಾಡೋದ್ರಿಂದ ಈ ರೀತಿ ಒಂದೊಳ್ಳೆ ಬಣ್ಣ ಬರುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಕೂಡ ಚೆನ್ನಾಗಿ ಬಣ್ಣ ಬದಲಾದ ನಂತರ ಅಷ್ಟೇ ತೆಗೆದಿಟ್ಕೊಳ್ಳಿ. ನೀವೇನಾದ್ರೂ ನೀರಿನ ಹಬೆಯಲ್ಲಿ ಬೇಯಿಸಿಟ್ಕೊಂಡ್ರೆ ಈ ರೀತಿ ಬಣ್ಣ ಬದಲಾಗೋದಿಲ್ಲ, ಬಿಳಿಯಾಗೇ ಇರುತ್ತೆ, ಆದ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಆಲೂ ಬನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಒಳಭಾಗ ಎಲ್ಲ ಯಾವ ರೀತಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ಮನೆಯಲ್ಲೇ ಈ ರೀತಿ ಆಲೂ ಬನ್ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಒಳಭಾಗ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ಲಿಕ್ಕೆ ಆಲೂ ಬನ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.